ಆಡಳಿತಕ್ಕೆ ಚುರುಕು ಮುಟ್ಟಿಸಲು ಸಿಎಂ ನಿರ್ಧಾರ ಮಾಡಿದ್ದಾರೆ. ಹಾಲಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆಯನ್ನ ಜವಾಬ್ದಾರಿಯನ್ನು ಕೊಟ್ಟು ಅವರು ಹಂಚಿದ್ದಾರೆ. ಸರ್ಕಾರದಿಂದ ಇದರ ಬಗ್ಗೆ ಅಧಿಕೃತ ಆದೇಶ ಹೊರಬಿದ್ದಿದೆ, ಅಧಿಸೂಚನೆ ಹೊರಬಿದ್ದಿದೆ. ಇಲ್ಲಿ ಸಂಪುಟ ಸರ್ಕಸ್ ಮಧ್ಯೆನೇ ಉಸ್ತುವಾರಿ ಹಂಚಿಕೆ ಆಗಿದೆ. ಯಾರ್ಯಾರು ಯಾವ್ಯಾವ ಜಿಲ್ಲೆಗೆ ಉಸ್ತುವಾರಿ, ಯಾರೆಲ್ಲ ಇವಾಗ ಸಚಿವರುಗಳಿದ್ದಾರಲ್ಲ ಅವ್ರಿಗೇನೆ ಉಸ್ತುವಾರಿ ಕೊಟ್ಟಿರೋದು. ಪರಮೇಶ್ವರ್ ಅವರಿಗೆ ತುಮಕೂರು, ಚಿತ್ರದುರ್ಗ, ನೆಕ್ಸ್ಟ್ ಯಾರೋ ಮಿನಿಸ್ಟರ್ ಬಂದಾಗ ಯಾರಿಗೋ ಒಂದು ಜಿಲ್ಲೆಯನ್ನು ಅದರಲ್ಲಿ ತೆಗೆದುಕೊಡಬಹುದು, ಅದು ಬೇರೆ ವಿಚಾರ, ಅದು ಬೇರೆ ವಿಚಾರ ಬರುತ್ತೆ. ಹಾಗಂತ ಆ ಎಲ್ಲ ಜಿಲ್ಲೆಗಳನ್ನು ಉಸ್ತುವಾರಿ ರಹಿತರಾಗಿ ಬ್ಲ್ಯಾಂಕ್ ಬಿಡೋಕ್ಕಾಗಲ್ವಲ್ಲ. ಅದಕ್ಕೇನು ಮಾಡಿದ್ದಾರೆ, ಪರಮೇಶ್ವರ್ ಅವರಿಗೆ ತುಮಕೂರು ನೋಡ್ಕೊಳ್ಳಿ, ಪಕ್ಕದ ದುರ್ಗವನ್ನು ನೀವು ನೋಡ್ಕೊಳ್ಳಿ, ಇನ್ಚಾರ್ಜ್ ನೀವು ಅದಕ್ಕೆ ಉಸ್ತುವಾರಿ. KH ಮುನಿಯಪ್ಪ ಅವ್ರಿಗೆ ಬೆಂಗಳೂರು ರೂರಲ್ ಕೊಟ್ಟಿದ್ದಾರೆ, ಬಳ್ಳಾರಿ ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಕೂಡ ಕೊಟ್ಟಿದ್ದಾರೆ. 3 ಜಿಲ್ಲೆಗಳು ನೀವು ನೋಡ್ಕೊಂಬಿಡಿ ಮುನಿಯಪ್ಪನವರೇ ಅಂತ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಸೌತ್, ಮಂಡ್ಯ. MB ಪಾಟೀಲ್ ಅವರಿಗೆ ವಿಜಯಪುರ, ಬಾಗಲಕೋಟೆ ಉಸ್ತುವಾರಿ ಕೊಟ್ಟಿದ್ದಾರೆ. KJ ಜಾರ್ಜ್ ಅವರಿಗೆ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಈ 3 ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಆ ಕಡೆ ಈ ಕಡೆ ಸ್ವಲ್ಪ ಅಕ್ಕಪಕ್ಕದವು ಬರ್ತವೆ ಅವೆಲ್ಲವೂ ಅಂಥೇಳಿ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರ ಮತ್ತು ಹಾಸನ. ಯಾಕೆಂದರೆ ಹಾಸನ ಅವರು ಚೆನ್ನಾಗಿ ಮೇಂಟೈನ್ ಮಾಡಿದರು, ಕೃಷ್ಣ ಬೈರೇಗೌಡರು ಹಿಂದೆ ಅಲ್ಲಿ ಇನ್ಚಾರ್ಜ್ ಆಗಿದ್ದಾಗ. ಈಶ್ವರ್ ಖಂಡ್ರೆ ಅವರಿಗೆ ಬೀದರ್ ಮತ್ತು ಗದಗ. ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ, ಧಾರವಾಡ, ಹಾವೇರಿ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಲಬುರಗಿ, ಯಾದಗಿರಿಯನ್ನು ಅವರು ಕೊಟ್ಟಿದ್ದಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರಿಗೆ ರಾಯಚೂರು ಮತ್ತು ಕೊಪ್ಪಳ, ಅಕ್ಕಪಕ್ಕದವೇ ಬರ್ತವೆ ಅವು ಕೂಡ. UT ಖಾದರ್ ಅವರಿಗೆ ನೋಡಿ, ಇವರಿಗೆ 3 ಜಿಲ್ಲೆ ಕೊಟ್ಟರು. ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂತ 4 ಆಯಿತು. ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. UT ಖಾದರ್ ಅವರಿಗೆ 4 ಜಿಲ್ಲೆಗಳು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಅವರು. ಬೈರತಿ ಸುರೇಶ್ ಅವರಿಗೆ ಕೋಲಾರ, ಚಿಕ್ಕಬಳ್ಳಾಪುರ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು, ಚಾಮರಾಜನಗರ. ಇಷ್ಟು ಉಸ್ತುವಾರಿಗಳನ್ನು ಇವತ್ತು ಹಂಚಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು.